ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸ ಮಾಲೆಯನ್ನು ಕೇಳುತ್ತಿದ್ದೀರಿ. ಶ್ರೀ ಗುರುಭ್ಯೋ ನಮಃ. ಜನ್ನನ ಯಶೋಧರ ಚರಿತೆಯ 4ನೆಯ ಅವತಾರದಲ್ಲಿ 26ನೆಯ ಪದ್ಯ ಈ ರೀತಿಯಲ್ಲಿದೆ. ಏ ದೊರೆಯನಾತ್ಮನೆಂದೊಡನಾದಿಯನಂತಂ ನಿರತ್ಯಯಂ ಚಿನ್ಮಯ ನಿಃಪ್ರಾದೇಶಿಕನೆಂದಾತನುಪಾದೇಯಂ ಮುಕ್ತಿಮುಕ್ತನುಂ ಪರಮಾತ್ಮಂ. ವಿಂಗಡಿಸಿ ಓದೋಣ. ಏ ದೊರೆಯಂ ಆತ್ಮಂ, ಏದೊರೆಯನ್ ಆತ್ಮನ್ ಎಂದೊಡೆ, ಅನಾದಿ ಅನಂತಂ ನಿರತ್ಯಯಂ ಚಿನ್ಮಯಂ ಎಂಬರ್ಥ, ಚಿನ್ಮಯಂ ನಿಷ್ಪ್ರಾದೇಶಿಕಂ ಎಂದು ಆತನ್ ಉಪಾದೇಯಂ ಮುಕ್ತಿಮುಕ್ತನುಂ ಪರಮಾತ್ಮಂ. ಆತ್ಮನ ಸ್ವರೂಪವನ್ನು ವಿವರಣೆ ಮಾಡಿರುವಂತಹ ಈ ಪದ್ಯ ಇದು ಚಂಡಕರ್ಮನೆಂಬ ತಳಾರ ಮತ್ತು ಅಕಂಪನ ಮುನಿ ಇವರ ಸಂಭಾಷಣೆಯಲ್ಲಿ ಬರುವಂತಹದ್ದು. ಚಂಡಕರ್ಮ ಹೇಳಿದಂತಹ ಎಲ್ಲ ವಾದಗಳಿಗೆ ಅಕಂಪನ ಮುನಿಗಳು ಆತ್ಮದ ಸ್ವರೂಪವನ್ನು ವಿವರಿಸ್ತಾ ಉತ್ತರವಾಗಿ ಈ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಈಗ ಲೌಕಿಕವಾದಂತಹ ಉದಾಹರಣೆಗಳಿಂದ ಚಂಡಕರ್ಮನಿಗೆ ಅರ್ಥವಾಗುವ ಹಾಗೆ ಆತ್ಮ ಬೇರೆ ಶರೀರ ಬೇರೆ ಎಂಬುದನ್ನು ಹೇಳ್ತಾ ಹೋಗಿ ಈಗ ಆತ್ಮನ ಸ್ವರೂಪ ಏನು ಎಂಬುದನ್ನು ಹೇಳ್ತಾರೆ. ದೃಷ್ಟಾಂತಗಳು ಅಥವಾ ಉದಾಹರಣೆಗಳು ಅವೆಲ್ಲ ನಮಗೆ ಇಂದ್ರಿಯ ಗೋಚರವಾಗುವಂತಹವು. ಆಮೇಲೆ ಇಲ್ಲಿ ಹೇಳುವಂತಹವೆಲ್ಲ ಸ್ವಲ್ಪ ಅಮೂರ್ತ ರೀತಿಯವು. ಅಂತಹ ಪದಗಳನ್ನು ಇಲ್ಲಿ ಬಳಸಿದ್ದನ್ನು ನಾವು ಗಮನಿಸ್ತೇವೆ. ಏದೊರೆಯಂ ಆತ್ಮನ್ ಎಂದೊಡೆ. ಹಾಗಾದ್ರೆ ಆತ್ಮ ಯಾವ ರೀತಿಯವನು ಎಂಬುದಾಗಿ ಕೇಳಿದರೆ, ಹಾಗೊಬ್ಬ ಕೇಳ್ತಾನೆ ಎಂಬುದೊಂದು ಇಟ್ಟುಕೊಂಡು ಹೇಳುವುದಿಲ್ಲಿ ಉತ್ತರವನ್ನು ಹೇಳ್ತಾ ಇರುವಂತಹದ್ದು. ಈಗ ಚಂಡಕರ್ಮ ಹಾಗಾದ್ರೆ ನೀವೀಗ ವಿವರಿಸಿದ ಹಾಗೆ ಆತ್ಮ ಬೇರೆ ದೇಹ ಬೇರೆ ಅಂತ ಆತ್ಮ ಹೇಗಿರ್ತಾನೆ ಅಂತ ಕೇಳಲಿಲ್ಲ. ಕೇಳುವ ಮೊದಲೇ ಇಂಥ ಒಂದು ಪ್ರಶ್ನೆ ಬರುವುದಾದರೆ ಆತನು ಈ ರೀತಿ ಇರ್ತಾನೆ ಎಂಬುದನ್ನು ಚಂಡಕರ್ಮನಿಗೆ ಮುನಿಗಳು ಹೇಳ್ತಾ ಇದ್ದಾರೆ. ಏ ದೊರೆಯಂ, ದೊರೆ ಅಂದ್ರೆ ಸಮಾನವಾದುದು ಅಂತ ಅರ್ಥ. ಏ ಎಂಬುದು ಏನು, ಏನ್ ಎಂಬುದರ ರೂಪ ಏ ಎಂಬಂತಹದ್ದು. ಈಗ ಆದೇಶ ರೂಪಗಳು ಅಂತ ಬರ್ತವೆ ವ್ಯಾಕರಣದಲ್ಲಿ. ಅದರ ವಿವರ ಹೇಳಿದ್ದಾನೆ ಕೇಶರಾಜ ಹೇಳಿದ್ದಾನೆ. ಈಗ ಏನ್ ಎಂಬುದಕ್ಕೆ ಏ ಎಂಬುದು ಒಂದು ಆದೇಶ ರೂಪ. ಕೆಳಗು ಎಂಬುದಕ್ಕೆ ಕಿಳ್ ಎಂಬುದು ಆದೇಶ. ಮೂರು ಎಂಬುದಕ್ಕೆ ಮೂ ಎಂಬುದೊಂದು ಆದೇಶ. 5 ಎಂಬುದಕ್ಕೆ ಐ ಆದೇಶ. 10 ಎಂಬುದಕ್ಕೆ ಫೈನ್ ಎಂಬ ಆದೇಶ. ಹೀಗೆಲ್ಲ ಆದೇಶಗಳು ಅಂತ ಬರ್ತವೆ. ಅದರ ಆ ಶಬ್ದದ ಇನ್ನೊಂದು ರೂಪ ಅಂತ ಅರ್ಥ. ಏನ್ ಎಂಬುದರ ಪೂರ್ತಿ ಅರ್ಥವನ್ನು ಏ ಎಂಬುದು ಹೇಳ್ತದೆ ಅಷ್ಟೇ. ಏ ದೊರೆಯಂ, ದೊರೆ ಅಂದ್ರೆ ಸಮಾನವಾದ್ದು. ಏನು ಸಮಾನವಾಗಿದ್ದಾನೆ ಅಂದ್ರೆ ಯಾವುದಕ್ಕೆ ಸಮಾನವಾಗಿದ್ದಾನೆ ಎಂಬುದು ಅದರ ಪದದ ಅರ್ಥ. ಹಾಗೆ ಬಂದ್ರು ಯಾವ ರೀತಿಯವನು ಎಂಬುದು ಅದರ ಅರ್ಥ. ಯಾವ ರೀತಿಯವನು, ಏದೊರೆಯನ್ ಅಂದ್ರೆ ಯಾವ ರೀತಿಯವನು, ಎಂಥವನು ಎಂಬ ಅರ್ಥ. ಹಾಗೆ ಏದೊರೆಯಂ ಆತ್ಮಂ ಎಂದೊಡೆ, ಆತ್ಮ ಯಾವ ರೀತಿ ಇದ್ದಾನೆ, ಆತ್ಮನೆಂಬವನು ಎಂಥವನು ಎಂಬುದಾಗಿ ಕೇಳಿದ್ರೆ, ಎಂದೊಡೆ ಹೇಳಿದ್ರೆ, ಅನಾದಿ ಅನಂತಂ ನಿರತ್ಯಯಂ ಚಿನ್ಮಯ ನಿಷ್ಪ್ರಾದೇಶಿಕಂ, ಇಷ್ಟು ಲಕ್ಷಣಗಳನ್ನು ಹೇಳ್ತಾನೆ. ಅನಾದಿ ಅನಂತ, ಆತ್ಮನಿಗೆ ಆದಿ ಎಂಬುದಿಲ್ಲ, ಅಂತವೆಂಬುದಿಲ್ಲ. ಲೋಕದ ಎಲ್ಲ ವಸ್ತುಗಳಿಗೂ ಆದಿ ಮತ್ತೆ ಅಂತ್ಯಗಳಿವೆ. ಆದರೆ ಆತ್ಮವಸ್ತುವಿಗೆ ಆದಿ ಅಂತ್ಯಗಳಿಲ್ಲ. ಆದ್ದರಿಂದ ಆತ್ಮವೆಂಬುದು ಅನಾದಿ ಮತ್ತು ಅನಂತ, ಅಂತ್ಯವಿಲ್ಲದ್ದು, ಕೊನೆ ಇಲ್ಲದ್ದು ಎಂಬ ಅರ್ಥ. ನಿರತ್ಯಯಂ, ನಿರತ್ಯಯ ಅಂತ ಹೇಳಿದರೆ ನಾಶವಿಲ್ಲದ್ದು ಎಂಬ ಅರ್ಥ, ಅಥವಾ ಮೀರಲು ಸಾಧ್ಯವಿಲ್ಲದೆ ಇರುವುದು ಎಂಬ ಅರ್ಥ. ಮೀರಿ ಹೋಗುವುದು ಅಂದ್ರೇನು, ನಾಶವಾಗಿ ಹೋಗುವುದು, ದಾಟಿ ಹೋಗುವುದು ಎಂಬ ಆ ಅರ್ಥ ಎರಡು ಬರ್ತದೆ ಅಲ್ಲಿ. ದಾಟಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅದರಿಂದ ಮೀರಿದ ಬೇರೆ ವಸ್ತು ಇಲ್ಲ ಎಂಬ ಆ ಅರ್ಥ ನಿರತ್ಯಯಂ. ಆಮೇಲೆ ನಾಶವಿಲ್ಲದೆ ಇರುವುದು ಎಂಬ ಅರ್ಥ. ಆಮೇಲೆ ಚಿನ್ಮಯ,
ಚಿನ್ಮಯಂ, ಅವನು ಚಿನ್ಮಯನೂ ಹೌದು ಆತ್ಮನು. ಹಾಗೆ ಚಿನ್ಮಯ, ಚಿತ್ ಅಂದ್ರೆ ಜ್ಞಾನ ಎಂಬರ್ಥ, ಚಿನ್ಮಯ ಜ್ಞಾನದಿಂದ ತುಂಬಿಕೊಂಡದ್ದು ಅಂದ್ರೆ ಜ್ಞಾನ ಸ್ವರೂಪ ಎಂಬರ್ಥ. ಆತ್ಮವು ಜ್ಞಾನ ಸ್ವರೂಪವಾಗಿದೆ. ನಿಷ್ಪ್ರಾದೇಶಿಕಂ, ಪ್ರದೇಶ, ಪ್ರದೇಶಕ್ಕೆ ಸಂಬಂಧಪಟ್ಟದ್ದು ಪ್ರಾದೇಶಿಕ ಅಂದ್ರೆ ಮಿತಿಯೊಳಗಿರುವಂತಹದ್ದು ಎಂಬರ್ಥ. ನಿಷ್ಪ್ರಾದೇಶಿಕ ಅಂದ್ರೆ ಕ್ಷೇತ್ರ ಮಿತಿ ಇಲ್ಲದೆ ಇರುವಂತಹದ್ದು, ಅಳತೆ ಇಲ್ಲದೆ ಇರುವಂತಹದ್ದು ಎಂಬರ್ಥ. ಆದ್ದರಿಂದ ಅನಂತ ಎಂಬ ಅಮಿತ ಎಂಬ ಅರ್ಥ ಬರ್ತದೆ. ಅನಂತ ಅಂದ್ರೆ ಕೊನೆ ಇಲ್ಲದ್ದು ಎಂಬ ಅರ್ಥ. ಆ ದೃಷ್ಟಿಯಲ್ಲಿ ಅಮಿತ. ಕೊನೆ ಅಂದ್ರೆ ಅಂತ್ಯವಾಗುವುದು ಎಂಬುದು ಇರಬಹುದು, ಅಥವಾ ಅಳತೆಯಲ್ಲಿ ಕೊನೆ ಇಲ್ಲದೆ ಇರುವುದು, ಅದು ಅಮಿತವಾಗುವುದು ಅಂತ ಅರ್ಥ ಆಗ್ತದೆ. ಹಾಗೆ ನಿಷ್ಪ್ರಾದೇಶಿಕಂ, ಯಾವುದೊಂದು ಪ್ರದೇಶಕ್ಕೆ ಸೀಮಿತವಾಗಿ ಇರುವಂಥವನಲ್ಲ. ನಿಷ್ಪ್ರಾದೇಶಿಕಂ ಎಂದು ಆತನ್ ಉಪಾದೇಯಂ, ಈ ಕಾರಣದಿಂದಲೇ ಆತನು ಉಪಾದೇಯ. ಉಪಾದೇಯ ಅಂದ್ರೆ ಸ್ವೀಕಾರ ಯೋಗ್ಯ, ಪಡೆಯಲು ಯೋಗ್ಯವಾದಂತಹದ್ದು ಯಾವುದೋ ಅದು ಉಪಾದೇಯ. ಆತನ್ ಈ ಕಾರಣದಿಂದಾಗಿ ಉಪಾದೇಯನಾಗಿದ್ದಾನೆ. ಯಾವುದು ನಾಶವಿದೆಯೋ ಆ ನಾಶವಿರುವಂತಹದ್ದನ್ನು ಪಡೆದು ಪ್ರಯೋಜನವಿಲ್ಲ. ಯಾಕೆಂದ್ರೆ ಪ್ರಯೋಜನವಿಲ್ಲದೆ ಇರುವಂತಹದ್ದನ್ನು ಯಾಕೆ ಮಾಡಬೇಕು? ಯಾರು ಮಾಡೋದಿಲ್ಲ. ಪ್ರಯೋಜನ ಮನುದ್ದೇಶ್ಯ ನಮಂದೋಪಿ ಪ್ರವರ್ತತೆ ಎಂಬುದೊಂದು ಸಂಸ್ಕೃತದ ಮಾತು. ಪ್ರಯೋಜನ ಇಲ್ಲದ ಕೆಲಸವನ್ನು ಮೂಢನೂ ಕೂಡ, ಸಾಮಾನ್ಯ ವ್ಯಕ್ತಿಯು ಕೂಡ ಮಾಡುವುದಿಲ್ಲ ಅದನ್ನು. ಆದ್ದರಿಂದ ಬುದ್ಧಿವಂತನಾದವನು ನಾಶವಿಲ್ಲದೆ ಇರುವುದನ್ನು ಪಡೆಯಲು ಪ್ರಯತ್ನ ಪಡಬೇಕು. ಆದ್ದರಿಂದ ಈತ ಅನಾದಿ ಅನಂತ ನಿರತ್ಯಯ ಚಿನ್ಮಯ ನಿಷ್ಪ್ರಾದೇಶಿಕ ಎಂಬ ಈ 5 ಗುಣಗಳನ್ನು, 5 ಗುಣಗಳನ್ನು ಮಾತ್ರ ಇಲ್ಲಿ ಹೇಳಲಾಗಿದೆ. ಈ 5 ಗುಣಗಳನ್ನು, ಇವು ಯಾವ ನಾಶವಿಲ್ಲದೆ ಇರುವಂತಹದ್ದನ್ನೇ ಹೇಳ್ತವೆ ಈ ಗುಣಗಳು. ನಿಷ್ಪ್ರಾದೇಶಿಕಂ ಎಂದು ಆತನ್ ಉಪಾದೇಯಂ, ಆತ ಸ್ವೀಕಾರ ಯೋಗ್ಯ, ಪಡೆಯಲು ಯೋಗ್ಯ ಅಥವಾ ತಿಳಿಯಲು ಯೋಗ್ಯ ಎಂಬರ್ಥ. ಉಪಾದೇಯಂ, ಆದ್ರಿಂದ ಆತ್ಮಚಿಂತನೆ ಮಾಡ್ತಾ ಇರಬೇಕು, ಆತ್ಮ ವಿಷಯವನ್ನು ತಿಳಿಯಬೇಕು ಎಂಬುದು ಉಪಾದೇಯಂ. ಮುಕ್ತಿ ಮುಕ್ತನು ಪರಮಾತ್ಮನು, ಮತ್ತೆ ಇನ್ನೆರಡು ಲಕ್ಷಣಗಳನ್ನು ಹೇಳ್ತಾನೆ. ಮುಕ್ತಿ ಮುಕ್ತ ಮತ್ತೆ ಪರಮಾತ್ಮ, ಆತನೇ ಪರಮಾತ್ಮ. ಮುಕ್ತಿ ಮುಕ್ತನು ಆಗ್ತಾನೆ ಅಂದ್ರೆ ಮುಕ್ತಿಯಿಂದ ಮುಕ್ತನಾಗ್ತಾನೆ ಅಂದ್ರೆ ಏನರ್ಥ? ಈ ಆತ್ಮ ಯಾವುದೋ ಉಪಾಧಿಯ ಒಳಗಿದ್ದಾಗ, ಬಂಧನದ ಒಳಗಿದ್ದಾಗ, ಮಿತವಾದ ಯಾವುದೋ ವಸ್ತುಗಳ ಒಳಗೆ ಇದ್ದಾಗ ಆತ ಒಂದು ರೀತಿಯಲ್ಲಿ ಬಂಧಿತನಾದ ಹಾಗೆ ಇರ್ತಾನೆ. ಇದರಿಂದ ಮುಕ್ತಿಯನ್ನು ಪಡೆದರೆ ಆತ ಮುಕ್ತನಾಗ್ತಾನೆ. ಈಗ ಆತ್ಮ ಯಾವುದಲ್ಲಿ ಬಂಧಿತನಾಗಿದ್ದಾನೆ ಅಂದರೆ ಶರೀರದಲ್ಲಿ ಅಂತ ಹೇಳಿದರೆ ಜನ್ಮ ಜನ್ಮಾಂತರದ ಕೋಟಲೆ ಏನಿದೆ, ಆ ಕೋಟಲೆಯಲ್ಲಿ ಆತ ಬಂಧಿತನಾಗಿದ್ದಾನೆ. ಆ ಬಂಧನದಿಂದ ಮುಕ್ತನಾಗಲು ಸಾಧ್ಯ ಇದೆ. ಹಾಗೆ ಮುಕ್ತನಾದರೆ ಆತ ಆ ಮುಕ್ತಿಯನ್ನು ಪಡೆದರೆ ಅಂದರೆ ಮೋಕ್ಷವನ್ನು, ಇದರಿಂದ ಬಿಡುಗಡೆಯನ್ನು, ಈ ಬಂಧನದಿಂದ ಬಿಡುಗಡೆಯನ್ನು ಪಡೆದರೆ ಆತ ಮುಕ್ತನಾಗ್ತಾನೆ. ಮುಕ್ತಿಯಿಂದಾಗಿ ಮುಕ್ತಿ ಅಂದರೆ ಈ ಬಿಡುಗಡೆಯಿಂದಾಗಿ ಆತ ಮುಕ್ತನೆಂಬುದಾಗಿ ಹೇಳಲ್ಪಟ್ಟು ಆತ ಪರಮಾತ್ಮನಾಗ್ತಾನೆ. ಆತನೇ ಪರಮಾತ್ಮ. ಆದ್ದರಿಂದ ಆತ್ಮನಿಗೆ ಈ ತಿದಿಯ ಒಳಗೆ ವಾಯು ತುಂಬಿದಂಥ ವಾಯು ಹೇಗೆ ವಾಯುವಿಗೆ ಅದಕ್ಕೆ ಬಿಡುಗಡೆ ಎಂಬಂಥದ್ದು ಇದೆಯೋ, ಹಾಗೆ ಶರೀರದೊಳಗೆ ಬಂಧಿತನಾದಂತಹ ಆತ್ಮನಿಗೆ ಅದರಿಂದ ಬಿಡುಗಡೆ ಎಂಬಂಥದ್ದಿದೆ. ಆ ಬಿಡುಗಡೆಯೇ ಮುಕ್ತಿ. ಈ ಮುಕ್ತಿಯಿಂದಾಗಿ ಆತ ಬಿಡುಗಡೆಯನ್ನು ಹೊಂದಿ ಪರಮಾತ್ಮನೇ ಆಗ್ತಾನೆ, ಅಥವಾ ಆತ ಪರಮಾತ್ಮನೇ ಆಗಿದ್ದಾನೆ. ಹಾಗಾದ್ರೆ ಆತ ಮೊದಲು ಪರಮಾತ್ಮನೇ ಆಗಿರ್ಲಿಲ್ವೋ ಅಂತ ಹೇಳಿದ್ರೆ, ಮೊದಲು ಆತ ಪರಮಾತ್ಮನೇ ಆಗಿದ್ದಾನೆ, ಅದನ್ನು ಹೇಳ್ತಾನೆ. ಇದು ಈ ಆತ್ಮ ಎಂಬಂತಹ ಕಲ್ಪನೆ, ಪುನರ್ಜನ್ಮದ ಕಲ್ಪನೆ ಇತ್ಯಾದಿಗಳು ಭಾರತೀಯ ಧರ್ಮಗಳಲ್ಲೆಲ್ಲ ಸಹಜವಾಗಿಯೇ ಇವೆ. ಅದು ವೈದಿಕ ಪರಂಪರೆಯಲ್ಲಿಯೂ ಇದೆ, ಸನಾತನ ಧರ್ಮದಲ್ಲಿಯೂ ಇದೆ, ಜೈನ ಧರ್ಮದಲ್ಲಿಯೂ ಇದೆ, ಬೌದ್ಧ ಧರ್ಮದಲ್ಲಿಯೂ ಈ ಪುನರ್ಜನ್ಮ ಇತ್ಯಾದಿಗಳ ಕಲ್ಪನೆ ಇದೆ. ಆಯಾ ಧರ್ಮಗಳು ಬೇಕಾದ ರೀತಿಯಲ್ಲಿ ಅವುಗಳನ್ನು ವಿಸ್ತರಿಸಿಕೊಂಡು ಹೇಳಿವೆ. ಹಾಗೆ ಆತ್ಮದ ಕಲ್ಪನೆ ಕೂಡ ಜೈನ ಧರ್ಮ ಆತ್ಮವನ್ನು ಒಪ್ಪುವಂತಹದ್ದು, ಆತ್ಮದ ಸ್ವರೂಪವನ್ನು ಹೇಳುವಂಥದ್ದು. ಈ ಆತ್ಮದ ಸ್ವರೂಪವನ್ನು ಹೇಳುವಾಗ ವೈದಿಕ ಪರಂಪರೆಯಲ್ಲಿ ಆತ್ಮದ ಸ್ವರೂಪವನ್ನು ಹೇಳುವುದಕ್ಕೂ ಜೈನ ಪರಂಪರೆಯಲ್ಲಿ ಆತ್ಮವನ್ನು ಹೇಳುವುದಕ್ಕೂ ವಿಶೇಷವಾದಂತಹ ವ್ಯತ್ಯಾಸವೇನೂ ಇಲ್ಲ. ಎರಡು ಅದು ಒಂದೇ. ಈಗ ಭಗವದ್ಗೀತೆಯಲ್ಲಿ ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ ಅಚ್ಛೇದ್ಯೋಯಮದಾಹ್ಯೋಯಮಕ್ಲೇದ್ಯೋಷೋಷ್ಯ ಏವ ಚ
ನಿತ್ಯ ಸರ್ವಗತ ಸ್ವಾಮಿರ ಸ್ಥಾಣುರಚಲೋಯಂ ಸನಾತನಃ. ನಿತ್ಯ ಸರ್ವಗತಃ ಸ್ಥಾಣು ಅಚಲಃ ಅಯಂ ಸನಾತನಃ. ಈ ಮಾತುಗಳಲ್ಲಿ ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲಿ ಹೇಳಲಾದ್ದನ್ನು ನಾವು ಕಾಣ್ತೇವೆ. ಅದೇ ಅರ್ಥಗಳನ್ನು ಉಳ್ಳ ಮಾತುಗಳು ಇಲ್ಲಿಯೂ ಇವೆ. ಆತ ಅನಾದಿ ಅನಂತ ಮತ್ತು ಎಲ್ಲ ಗುಣಗಳನ್ನು ಹೊಂದಿಕೊಂಡಂಥವನು. ಆದ್ದರಿಂದ ಇಂತಹ ಪರಮಾತ್ಮ ಸ್ವರೂಪ ಏನಿದೆ ಆ ಸ್ವರೂಪವನ್ನು ಕುರಿತು ನಾನು ಧ್ಯಾನ ಮಾಡ್ತಾ ಇದ್ದೇನೆ, ಚಿಂತನೆ ಮಾಡ್ತಾ ಇದ್ದೇನೆ ಎಂಬುದಾಗಿ ಅಕಂಪನ ಮುನಿಗಳು ಹೇಳ್ತಾರೆ. ಮಾತ್ರ ಅಲ್ಲ, ಇನ್ನೂ ಆತನಿಗೆ ಆತ ಆಸನ್ನ ಭವ್ಯ ಎಂಬಂತಹದ್ದನ್ನು ತಿಳಿದಿದ್ದಾರೆ ಎಂಬುದಾಗಿ ಈಗಾಗಲೇ ಹಿಂದಿನ ಪದ್ಯಗಳಲ್ಲಿ ಹೇಳಲಾಗಿದೆ. ಆದ್ದರಿಂದ ಆತ ಆ ದಾರಿಯಲ್ಲಿ ಇನ್ನೂ ಮುಂದೆ ಸಾಗಬೇಕು ಎಂಬಂತಹ ಪ್ರೀತಿಯಿಂದ ಮಗನೇ ಎಂಬುದಾಗಿ ಸಂಬೋಧಿಸಿ ಮುನಿಗಳು ಚಂಡಕರ್ಮನಿಗೆ ಆತ್ಮಸ್ವರೂಪವನ್ನು ವಿವರಿಸ್ತಾ ಇದ್ದಾರೆ. ಹೀಗೆ ಇದು ಈಗ ಹೇಳ್ತಾ ಇರುವಂತಹದ್ದು ಅನಾದಿ ಅನಂತ ನಿರತ್ಯ ಚಿನ್ಮಯ ನಿಷ್ಪ್ರಾದೇಶಿಕ ಅಂತ ಹೇಳುವಂತಹದ್ದೆಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಅಮೂರ್ತವಾಗ್ತದೆ. ಆಗ ಇನ್ನು ಕೆಲವು ಉದಾಹರಣೆಗಳನ್ನು ಕೊಡಬೇಕಾಗ್ತದೆ. ಹಾಗೆ ಆತನ ಮನಸ್ಸಿಗೆ ತಾಗುವ ಇನ್ನು ಕೆಲವು ವಿಷಯಗಳನ್ನು ಈ ಆತ್ಮಸ್ವರೂಪದ ವಿವರಣೆಯ ಸಂದರ್ಭದಲ್ಲಿ ಅಕಂಪನರು ಹೇಳ್ತಾರೆ. ಅದು ಮುಂದಿನ ಪದ್ಯದಲ್ಲಿದೆ. ನಮಸ್ಕಾರ.